ಹಾಯ್ ಹಲೋ ನಮಸ್ಕಾರ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ಸೊ ಹೇಗಿದ್ದೀರಾ ನೀವೆಲ್ಲ? ನಾನಂತೂ ಚೆನ್ನಾಗಿದ್ದೀನಿ, ನೀವೆಲ್ಲ ಸಖತ್ತಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಾನಿವಾಗ ವಿಧಾನಸೌಧದ ಹತ್ರ ಇದ್ದೀನಿ. ನೋಡಿ ಹಿಂದ್ಗಡೆ ನೀವು ನೋಡ್ಬೋದು ವಿಧಾನಸೌಧ ಯಾವ ರೀತಿ ಇದೆ ಅಂತ. ಓಕೆ, ಸೊ ನಿನ್ನೆದು ಕ್ಯಾಮೆರಾನ ಸ್ವಲ್ಪ ತೋರಿಸ್ಲಿಕ್ಕಂತ ಬಂದಿದ್ದೆ ನಾನು ಶಾಪ್ ಹತ್ರ. ಸೊ ಆ ಕ್ಯಾಮೆರಾ ಇವಾಗ ತೋರಿಸ್ಕೊಂಡು ಅಲ್ಲಿ ಶಾಪ್ ಹತ್ರ ಏನು ವಿಡಿಯೋ ಮಾಡಲಿಕ್ಕೆ ಆಗಿಲ್ಲ, ಯಾಕಂದರೆ ಭಾಳ ಟ್ರಾಫಿಕ್ ಫುಲ್ ಇತ್ತು. ಸೊ ಅಲ್ಲಿಂದ ಇವಾಗ ವಿಧಾನಸೌಧ ಹತ್ರ ಬಂದಿದ್ದೀವಿ. ನೋಡೋಣ. ಇಲ್ಲಿ ಈಗ ಏನಿಲ್ಲ, ಜಸ್ಟ್ ಮಧ್ಯಾಹ್ನ ಆಗಿದೆ, ಈಗ 3:30 ಏನೋ ಆಗಿದೆ, 3:30. ನೋಡಿ ಇವನು ಬಂದಿದ್ದಾನೆ ನನ್ನ ಜೊತೆ. ಇವಾಗ ಕ್ಯಾಮೆರಾ ಏನಾಗಿದೆ ಅಂದರೆ, ಅದು ನಿನ್ನೆ ನಾನು ಹೇಳಿದ್ದೆ ಅಲ್ಲ, ಬ್ಯಾಟ್ರಿ ಸ್ವಲ್ಪ ಇದು ಆಗಿದೆ ಅಂತ. ಬಟ್ ಅದು ಬ್ಯಾಟ್ರಿ ಇಶ್ಯೂ ಅಲ್ಲ ಅಂತೆ. ಒಂದು ಬ್ಯಾಟ್ರಿ ಹೋಗಿದೆ ಅಂತ ಹೇಳ್ತಾ ಇದ್ದಾನೆ ಅವನು, ಇನ್ನೊಂದು ಬ್ಯಾಟ್ರಿ ಚೆನ್ನಾಗಿದೆ ಅಂತೆ. ಬಟ್ ಅದರಲ್ಲಿ ಏನೋ ಲೈನರ್ ಬರುತ್ತಂತೆ, ಅದು ಡಿಸ್ಪ್ಲೇ ಮೇಲೆ ಆ ಲೈನರ್ ಹೋಗಿದೆ ಅಂತ ಹೇಳ್ತಾ ಇದ್ದಾನೆ ಅವನು. ಅದಕ್ಕೋಸ್ಕರ ಅದು ಆಫ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ. ಸೆನ್ಸರ್ ಎಲ್ಲ ಇರುತ್ತಲ್ಲ, ಸೊ ಅದನ್ನು ನೋಡ್ತಾನೆ ಅಂತ ಹೇಳಿದ್ದಾನೆ. ನಾಳೆ ನಾಡ್ದು ಕೊಡ್ತಾರೆ ಅಂತ ಹೇಳಿದ್ದಾರೆ ಅವರು. ಸೊ ನೋಡೋಣ ಎಷ್ಟಾಗುತ್ತೆ ಅಂತಲೂ ನಂಗೆ ಗೊತ್ತಿಲ್ಲ, ಎಷ್ಟಾಗುತ್ತೆ ಅಮೌಂಟು. On the stage. ಗೋಪುರನ ಅಲ್ಲಿ ಅಂಗಡಿದಲ್ಲಿ ತೋರಿಸ್ಕೊಂಡು ಅಲ್ಲಿಂದ ಆಮೇಲೆ ಇಲ್ಲಿ ಗ್ಯಾದ್ರಿಂಗ್ ಇದೆ ಅಂತ ಬನ್ನೇರುಘಟ್ಟದಲ್ಲಿ ಗ್ಯಾದ್ರಿಂಗ್ ನೋಡ್ಲಿಕ್ಕೆ ಬಂದಿದ್ವಿ. ಸೊ ಗ್ಯಾದ್ರಿಂಗ್ ಎಲ್ಲ ನೋಡಾಯಿತು, ಆರಾಮ್ಸಿದೆ. ಆಮೇಲೆ ಅಲ್ಲಿಂದ ಈಗ ಗ್ಯಾದ್ರಿಂಗ್ ನೋಡಿಕೊಂಡು ಎಲ್ಲ ಚಿಣ್ಣರ ಚಿಲಿಪಳಿಗಳ ಗ್ಯಾದ್ರಿಂಗ್ ಎಲ್ಲ ಇತ್ತು, ಅದನ್ನು ನೋಡಿ ಎಲ್ಲ ಮಸ್ತ್ ಖುಷಿ ಪಟ್ಕೊಂಡು ಅವ್ರ ಅಮ್ಮ ಅಪ್ಪ ಕೂಡ ಡ್ಯಾನ್ಸ್ ಮಾಡಿ, ಟೀಚರ್ಸ್ ಕೂಡ ಅವ್ರ ಜೊತೆ ಡ್ಯಾನ್ಸ್ ಮಾಡಿದ್ರು. ಅದು ಎಲ್ಲ ವಿಡಿಯೋನ ನಾನು ಹಾಕಿರ್ತೀನಿ, ಒಂದು ಸ್ವಲ್ಪ ಫುಲ್ ಹಾಕ್ಲಿಕ್ಕೆ ಆಗಲ್ಲ, ಸಾಂಗನ್ನು ಹಾಕ್ಲಿಕ್ಕೆ ಅಲೌಡ್ ಇಲ್ಲ ಅಲ್ಲ, ಮತ್ತು ನಿಮಗೂ ಸಾಂಗ್ ಇಲ್ಲಾರ್ದೆ ನೋಡಲಿಕ್ಕೂ ಸ್ವಲ್ಪ ತ್ರಾಸಾಗ್ಬೋದು. ಸೊ ಅದಕ್ಕೆ ಮತ್ತು ಅವರು ಆ್ಯಕ್ಟ್ರೆಸ್ ಪ್ರೇಮ ಅವರು ಕೂಡ ಬಂದಿದ್ದರು. ಬಟ್ ಅವ್ರ ಕಡೆಯಿಂದ ಸೆಲ್ಫಿ ತೊಗೊಳ್ಳಿಕ್ಕೆ ಹೋಗಿದ್ದೆ, ಬಟ್ ಸೆಲ್ಫಿನೂ ತೊಗೊಳ್ಳಿಕ್ಕೆ ಆಗಿಲ್ಲ. ಅದಕ್ಕೆ ಅದು ಒಂದು ಸ್ವಲ್ಪ ಬೇಜಾರು ಅನ್ನಿಸ್ತಿದೆ ನನಗೆ. ಸೊ ನಾನು ಗಾಡಿ ಡ್ರೈವ್ ಮಾಡ್ತಾ ಇಲ್ಲ, ನನ್ನ ದೋಸ್ತ ಮಾಡ್ತಾ ಇದ್ದಾನೆ, ಅವನು ಓಡಿಸ್ತಾನಂತ ಹೇಳ್ದ. ಅದಕ್ಕೆ ಹತ್ತುತ್ತಾನೆ. ಸೊ ಅದಕ್ಕೆ ಇವಾಗ ಆರಾಮಾಗಿ ಮತ್ತೆ ರೂಮ್ ಸೈಡ್ ಹೋಗ್ತಾ ಇದ್ದೀವಿ. ಸೊ ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಯಾಕಂದರೆ ಇವತ್ತು ಏನು ಮಾಡಲಿಕ್ಕಾಗಿಲ್ಲ, ಆದರೂ ನಾನು ಏನು ಮಾಡಿದ್ದೀನಿ ಅಂತ ಅದು ನಿಮ್ಗೆ ತೋರಿಸಿದ್ದೀನಿ. ಓಕೆನಾ? ಸೊ ನಾಳೆ ಏನಾದರೂ ಗೋಪ್ರೋ ರೆಡಿ ಆದರೆ ನೋಡೋಣ. ನಾಳೆ ನಾಡ್ದು ಆಗುತ್ತೆ ಅಂತ ಹೇಳಿದ್ದಾನೆ. ಸ್ಲೋ ಜಾರಿ, ಅವ್ನು ಸ್ಪೀಡ್ ಓಡಿಸಿದ್ರೆ ನಮಗೆ ಇದು ಆಗೋಲ್ಲ, ಅಂದರೆ ನಿಮಗೆ ಕೇಳಿಸಲ್ಲ ನಾನು ಏನು ಮಾತಾಡ್ತಿದ್ದೀನಿ ಅಂತ. ಅದಕ್ಕೋಸ್ಕರ ಅವನಿಗೆ ಸ್ಲೋ ಹೋಗು ಅಂತ ಹೇಳ್ತಾ ಇದ್ದೆ. ಸೊ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್.